ಈ ವಾರ ಚೈತ್ರ ಕುಂದಾಪುರ ಅವರು ಚೆನ್ನಾಗಿ ಆಟ ಆಡ್ತಾರೆ ಮತ್ತು ಉಸ್ತುವಾರಿನೂ ಕೂಡ ಸೂಪರಾಗಿ ಮಾಡ್ತಾರೆ. ಕಿಚ್ಚ ಸರ್ ಜೊತೆ ಒಂದು ಚೆನ್ನಾಗಿ ಆಡಿದ್ರ ಅಂತ ಅವರು ಕೂಡ ಹೇಳ್ತಾರೆ ಈ ವಾರ ಶನಿವಾರ. ಮತ್ತು ಮಾತಾಡೋ ಟೈಮಲ್ಲಿ ನೀವು ಜಾಸ್ತಿ ವಾಯ್ಸ್ ಕೊಟ್ಟು ಮಾತಾಡಿ ತಪ್ಪಿಲ್ಲ, ಆದರೆ ಮಾತಾಡದೇ ಇರೋ ಟೈಮಲ್ಲಿ ನೀವು ಜಾಸ್ತಿ ವಾಯ್ಸ್ ಕೊಟ್ಟು ಮಾತಾಡಿದರೆ ಆ ಮಾತಿಗೆ ಬೆಲೆ ಇರೋದಿಲ್ಲ ಅಂತ ಸರ್ ಹೇಳ್ತಾರೆ. ನಂಗೆ ಪರ್ಸ್ನಲಿ ಅವ್ರು ಯಾವ ಥರ ಆಡಿದರು ಅನ್ನೋ ಒಪಿನಿಯನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟೆಲ್ಲ ಅವರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಅವಾಗೇನು ಹೇಳ್ತಾಯಿದ್ರು, ನೀವು ಮನೆಯಾಗ ಜಾಸ್ತಿ ಕಾಣಿಸ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಅಂದು ಅವ್ರಿಗೆ ಕಳಪೆ ಅದನ್ನ ಕೊಡ್ತಾಯಿದ್ರು, ರೀಸನ್ ಕೊಡ್ತಾಯಿದ್ರು. ಇವಾಗ ಜಾಸ್ತಿ ಕಾಣಿಸ್ಕೊತಾ ಇದ್ದಾರೆ, ಆದರೆ ವಾಯ್ಸ್ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದಾರೆ, ಹಂಗಾಗಿ ಕಳಪೆ ರೀಸನ್ ಕೊಡ್ತಾಯಿದ್ದಾರೆ. ಇನ್ನೊಂದು ಅವ್ರು ಮಾಡೋ ಮಿಸ್ಟೇಕ್ ಏನಪ್ಪ ಅಂತಂದರೆ, ಯಾರ್ಯಾರೋ ಗೇಮ್ ಆಡ್ತಾ ಇರುವಾಗ ಮಧ್ಯದಲ್ಲಿ ಮಾತಾಡೋದು. ಅಲ್ಲಿ ಅವ್ರ ಮಾತು ಇರೋದೇ ಇಲ್ಲ, ಅವ್ರು ಮಾತಾಡೋ ಅವಶ್ಯಕತೆ ಇರೋದೇ ಇಲ್ಲ, ಆದರೂ ಕೂಡ ಕೆಣಕಿ ಮಾತಾಡೋದು. ಟೋಟಲಾಗಿ ಈ ವಾರ ವಾಯ್ಸ್ ರೇಸ್ ಮಾಡ್ತಾ ಇರೋರು ಬಿಗ್ ಬಾಸ್ ರೂಮಲ್ಲಿ ಅಂತಂದರೆ ಅದು ಚೈತ್ರ ಕುಂದಾಪುರ ಅವರು. ಇದೇ ರೀತಿ ವಾಯ್ಸ್ ರೇಸ್ ಮಾಡ್ಕೊತಾನೆ ಬಂದರು ಅಂತಂದರೆ ಖಂಡಿತವಾಗ್ಲೂ ಅವರು ಫಿನಾಲಿಗೆ ಬರೋ ಚಾನ್ಸಸ್ ಇರುತ್ತೆ. ಆದರೆ ಆ ವಾಯ್ಸ್ನ ಎಲ್ಲಿ ರೇಸ್ ಮಾಡಬೇಕು ಅಲ್ಲಿ ಮಾಡಿದರೆ ಮಾತ್ರ. ಸುಮ್ಮನೆ ವಾಯ್ಸ್ ರೇಸ್ ಮಾಡಿದರೆ ಅಲ್ಲಿ ಅವರು ರಾಂಗ್ ರೀಸನ್ ಎಲ್ಲ ಕೊಟ್ಬಿಟ್ಟು ಕಳಪೆ ಕೊಡೋ ಚಾನ್ಸಸ್ ಇರುತ್ತೆ. ಬರೀ ಉಸ್ತುವಾರಿನೇ ಮಾಡ್ತಾಯಿದ್ದಾರೆ ಚೈತ್ರ ಕುಂದಾಪುರ ಅವರು. ಬರೀ ಉಸ್ತುವಾರಿ. ಗೇಮಲ್ಲಿ ಕೂಡ ಅವರು ಆಡಬೇಕು, ಗೇಮ್ ಆಡಿದ್ರೆ ಅವ್ರ ಟ್ಯಾಲೆಂಟ್ ಹೇಗಿದೆ ಅಂತಲೂ ಗೊತ್ತಾಗುತ್ತೆ. ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಅನ್ನೋ ಚೈತ್ರ ಕುಂದಾಪುರ ಅವರು ಇವಾಗ ಕಾಂಪಿಟೇಷನ್ ಕೊಟ್ಟು ಮೇಲೆ ಬರ್ತಾ ಇದ್ದಾರೆ. ಇದೇ ರೀತಿ ಅವರು ಗೇಮ್ ಆಡಬೇಕು, ಆಡಿದರೆ ಖಂಡಿತವಾಗ್ಲೂ ಎಲಿಮಿನೇಟಿಂದ ಅವರು ಬಚಾವಾಗ್ತಾರೆ. ಏನಮ್ಮ ನಿನ್ನ ಮಾತು, ಎಷ್ಟು ಮಾತಾಡ್ತೀಯ ನೀನು, ಇಲ್ಲೇ ಅದನಮ್ಮ ನಾನು, ಮೆಲ್ಲಕ್ಕೆ ಮಾತಾಡು ಅಂತ ರಜತ್ ಅವ್ರು ಹೇಳ್ತಾರೆ ಫ್ರೆಂಡ್ಸ್. ಅವಾಗ ಮಾತ್ರ ಸಿಕ್ಕಾಪಟ್ಟೆ ಅಂತರೂ ನಗು ಬಂತು ನಮಗಂತರೂ. ಅಷ್ಟೆಲ್ಲ ಚೆನ್ನಾಗಿ ಉಸ್ತುವಾರಿ ಮಾಡಿರೋ ಚೈತ್ರ ಕುಂದಾಪುರ ಅವರು ಈ ವಾರ ಕಳಪೆ ಅಂತ ತೊಗೊಂಡ್ಬಿಟ್ಟು ಜೈಲಿಗೆ ಹೋಗ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಯಾಕೆ ನಾನು ಜೈಲಿಗೆ ಬಂದೆ, ನನಗೆ ಯಾಕೆ ಕಳಪೆ ಸಿಕ್ತು, ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ಅವ್ರಿಗೂ ಕೂಡ ತಿಳುವಳಿಕೆ ಆಗುತ್ತೆ. ಬಟ್ ಸುದೀಪ್ ಸರ್ ಕೂಡ ಹೇಳ್ತಾರೆ, ನೀವು ಉಸ್ತುವಾರಿ ಚೆನ್ನಾಗಿ ಮಾಡಿದ್ದೀರಾ, ವಾಯ್ಸ್ ರೇಸ್ ಕೂಡ ಚೆನ್ನಾಗಿ ಮಾಡಿದ್ದೀರಾ, ಬಟ್ ಮಾಡೋ ಟೈಮಲ್ಲಿ ನೀವು ಮಾಡಬೇಕು. ವಾಯ್ಸ್ ರೇಸ್ ಮಾಡದೇ ಇರೋ ಟೈಮಲ್ಲಿ ವಾಯ್ಸ್ ರೇಸ್ ಮಾಡಿದರೆ ಅದು ತಪ್ಪಾಗುತ್ತೆ, ಅಲ್ಲಿ ನಿಮಗೆ ಅಂದರೆ ಒಂದು ವ್ಯಾಲ್ಯೂ ಇರೋದಿಲ್ಲ ಈಗಂತ ಸುದೀಪ್ ಸರ್ ವಾರದ ಕತೆ ಕಿಚ್ಚನ ಜೊತೆ ಶೋ ಅಲ್ಲಿ ಹೇಳ್ತಾರೆ. ಹಾಗಾದರೆ ನೀವು ಕಮೆಂಟ್ ಹಾಕಿ ಈ ವಾರ ಚೈತ್ರ ಕುಂದಾಪುರ ಅವರ ಆಟ ಯಾವ ಥರ ಇತ್ತು ಅಂತ. ಹಾಗೆ ಮರದೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ.